ಈಗ ಮನೆಯಲ್ಲಿ ನಮ್ಗೆ ಏನೂ ಸಾಮಗ್ರಿಗಳಿಲ್ಲಪ್ಪ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಅಂದಾಗ ನಾನು ಒಂದೇ ಈರುಳ್ಳಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ರೈಸ್ ಬಾತನ್ನು ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾರಾದರೂ ಆಗಿ ಬ್ಯಾಚುಲರ್ ಆಯಿತು ಯಾರಾಯ್ತು ಅತಿ ಸುಲಭವಾಗಿ ಜಲ್ದಿನೇ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಇದು. ಅದನ್ನು ನಾವು ಒಂದು ಈರುಳ್ಳಿಯನ್ನು ಸಣ್ಣಾಗಿ ತುಂಡುಗಳಾಗಿ ಅಂದರೆ ಸಣ್ಣ ಸಣ್ಣ ಪೀಸ್ಗಳಾಗಿ ಉದ್ದುದ್ದನಾಗಿ ಹೆಚ್ಕೊಂಡಾದ ನಂತರ ಒಂದು ಕುಕ್ಕರನ್ನು ಬಿಸಿ ಮಾಡ್ಕೊಳ್ಳಿ. ಆ ಕುಕ್ಕರಿಗೆ 2 ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸಿ, ಯಾವುದಾದ್ರೂ ನೀವು ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕಿ. ಆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಟೀ ಸ್ಪೂನು ಜೀರಿಗೆ, ಸಾಸಿವೆ ಅಷ್ಟು ನಿಮಗೆ ಎಷ್ಟು ಬೇಕು ಅಂತ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಸಾಸಿವೆನ ಹಾಕ್ಕೊಳ್ಳಿ. ಆ ಜೀರಿಗೆ ಸಾಸಿವೆ ಸ್ವಲ್ಪ ಬಿಸಿ ಆಗಬೇಕು, ಚಿಟಪಟ ಅಂತ ಹೇಳಿ ಸಿಡಿಬೇಕು. ಸಿಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಸೋಪು ಅಂತಿರುತ್ತಲ್ಲ, ಆ ಸೋಪು ಒಂದು ಸ್ವಲ್ಪ ಕೂಡ ಹಾಕಿ. ಅದಕ್ಕೆ ಅಂದರೆ ಸೋಪ್ ಅಂತಂದರೆ ಒಂದು ಸ್ಮೆಲ್ ಕೊಡುತ್ತಾ, ಒಂದು ಚೆನ್ನಾಗಿ ಟೇಸ್ಟ್ ಇರುತ್ತೆ, ಅದಕ್ಕಾಗಿ ಸೋಪನ್ನು ಉಪಯೋಗಿಸ್ತೀವಿ. ಆಮೇಲೆ ಇದೆಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ. ಅದು ಒಂದೇ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಒಂದು ಈರುಳ್ಳಿಯನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಈರುಳ್ಳಿ ಸ್ವಲ್ಪ ಬೇಯಬೇಕು, ಅದು ಬಾಡಬೇಕು. ಆ ರೀತಿಯಾಗಿ ಕೈ ಆಡಿಸಿ ಸೌಟಿಂದ ಅದು ಈರುಳ್ಳಿ ಬಾಡಬೇಕು, ಚೆನ್ನಾಗಿ ಕೆಂಪಗಾಗಬೇಕು. ಈರುಳ್ಳಿ ಕೆಂಪಗಾದ ಮೇಲೆ ಅದು ನಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತಾ. ಅದು ಈರುಳ್ಳಿ ಕೆಂಪಗಾಗಬೇಕು. ಇಲ್ಲಿ ನಾನು 1 ಚಮಚದೊಳಗೇನೋ ಹಾಕಿದ್ದೀನಿ ಅಂತ ಅಂದ್ಕೋಬೇಡಿ. ಇದು ಏನೂ ಇಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 10-15 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡ ಗಾತ್ರದಂಥ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಸುಲಿದು ಸಿಪ್ಪೆಯನ್ನು ತೆಗೆದು ಅದನ್ನೆಲ್ಲ ಜೀರಿಗೆ ಒಂದು ಸ್ವಲ್ಪ ಹಾಕಿ ಅದು ಎಲ್ಲ ಒಂದು ಚಟ್ನಿಯ ರೂಪದಾಗ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ನಾನು. ಯಾಕಂದರೆ ದಿಢೀರ್ನ ಏನಾದರೂ ಬೇಕು ನಮಗೆ ಸಡನ್ನಾಗಿ ಮಾಡ್ಕೋಬೇಕು ಅಂತಂದರೆ ಬೇಕು ಅಂತೇಳಿ ನಾನು ಇದನ್ನೆಲ್ಲ ಹಾಕಿ ಮಿಶ್ರಣ ಮಾಡಿ ಮಿಕ್ಸಿಯಲ್ಲಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಅದನ್ನೇ ನಾನು ಹಾಕ್ಕೊಳ್ಳಿ. ಅದಕ್ಕೆ 1 ಗ್ಲಾಸನ್ನು ನೀರನ್ನು ಹಾಕಿದ ಮೇಲೆ ನಮ್ಗೆ ರುಚಿಗೆ ಎಷ್ಟು ಬೇಕು ಉಪ್ಪು, ಅಷ್ಟು ಉಪ್ಪನ್ನು ಆ ಒಂದು ಅದೇನಿರುತ್ತಲ್ಲ ಈರುಳ್ಳಿದು ಎಲ್ಲ ರೆಸಿಪಿ ಅದರೊಳಗೆ ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಅದರೊಳಗೆ ಸೇರಿಸ್ಕೋಬೇಕು. ಉಪ್ಪು ಅದೆಲ್ಲ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ಕುದಿದಾದ ಮೇಲೆ ಇದಕ್ಕೆ ನಾವು ಅಕ್ಕಿಯನ್ನು ಸೇರಿಸ್ಬೇಕು. ಅಂತಂದರೆ ನಾನು ಇದಕ್ಕೆ ಒಂದು ಜಸ್ಟ್ ಟೀ ಕುಡಿತೀವಲ್ಲ ಆ ಗ್ಲಾಸಿನಷ್ಟು ನಾನು ಸ್ವಲ್ಪ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಬ್ರಿಗೆ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಆ ಅಕ್ಕಿಯನ್ನು ಚೆನ್ನಾಗಿ ತೊಳೆದ ನಂತರ ಅದೇನು ಕುದಿ ಬರುತ್ತಿರುತ್ತಲ್ಲ, ಈರುಳ್ಳಿದು ಅದೆಲ್ಲ ಮಸಾಲೆದು ಫ್ಲೇವರ್ ಎಲ್ಲ ಬರುತ್ತಿರುತ್ತಲ್ಲ, ಅದಕ್ಕೆ ಆ ಒಂದು ಅಕ್ಕಿಯನ್ನು ಸೇರಿಸಿ. ನೀರು ಆವಾಗಲೇ ನಾನು ಹಾಕಿರ್ತೀನಿ, ಹಾಗಾಗಿ ನೀರು ಎಕ್ಸ್ಟ್ರಾ ನೀವೇನು ಆ್ಯಡ್ ಮಾಡ್ಕೊಳ್ಳೋ ಹಂಗಿಲ್ಲ. ನೀರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು, ನಿಮಗೆ ಟೇಸ್ಟ್ ಸ್ವಲ್ಪ ಹುಳಿ ನಮಗೆ ಬೇಕು ಅಂತಂದರೆ ಸ್ವಲ್ಪನೇ ಒಂದು ಸ್ವಲ್ಪ ನಿಂಬೆಹಣ್ಣು ಮೇಲೆ ಹಾಕ್ಕೊಳ್ಳಿ, ನಿಂಬೆ ರಸವನ್ನು ಹಿಂಡ್ಕೊಳ್ಳಿ. ಅದಾದ ನಂತರ ಇವಾಗ ಎಲ್ಲ ಆಯಿತು, ಕುಕ್ಕರನ್ನು ಮುಚ್ಕೊಂಡ್ಬಿಡ್ರಿ, ಮುಚ್ಚಳದಿಂದ ಮುಚ್ಕೊಳ್ಳಿ. ಮುಚ್ಕೊಂಡ ನಂತರ ನೋಡ್ಕೊಳ್ಳಿ. ವಿಜಲನ್ನು ತೆಗೆದ ನಂತರ ಇದಕ್ಕೆ ನೀವು ಒಂದು ಸಾರಿ ಅದು ಚಮಚ ತೊಗೊಂಡು ಕೈ ಆಡಿಸಿರಿ. ಅದರೊಳಗಡೆ ಸ್ವಲ್ಪ ಗಂಟಾಗಿರುತ್ತೆ, ಏನೋ ಆಗಿರುತ್ತೆ ಅಂದರೆ ಚೆನ್ನಾಗಿ ಕೈ ಆಡಿಸಿರಿ. ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ. ಒಬ್ಬರಿಗೆ ಒಂದೇ ಈರುಳ್ಳಿಯಿಂದ ಯಾವ ರೀತಿಯಾಗಿ ನಾವು ರೈಸ್ ಬಾತ್ ಮಾಡ್ಕೋಬೋದು ಅಂತಂದೇಳಿ ನೀವು ಇಲ್ಲೇ ನೋಡಿದ್ದೀರಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಒಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆದು ಅದು ಫ್ಲೇವರ್ ಕೊಡ್ತಿರುತ್ತೆ, ಚೆನ್ನಾಗಿ ಬಾಯಿಗೆ ಸಿಗ್ತಾ ಹೋಗುತ್ತಾ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಬ್ಬರಿಗೆ ನಮಗೆ ದಿಢೀರ್ನ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಳಕ್ಕಾಗಲ್ಲಪ್ಪ, ಬಾಯಿ ಸುಮ್ಮನೆ ಇದಾಗುತ್ತೆ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಮೊಸರು ಇದ್ದುಬಿಟ್ರೆ ಸಾಕು, ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು. ಸ್ವಲ್ಪ ಮೊಸರು ಜೊತೆಗೆ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೀವು ತಿನ್ಬೋದು.
ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.